ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ದಿನ ತಮಗೆ ಇಷ್ಟವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತಮಗೇನಾದ್ರು ಇಷ್ಟ ಆದರೆ ಹಾಗೂ ಸತ್ಯಾಂಶ ಇದೆ ಅನ್ನೋದಾದರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ. ಯಾವುದ್ರ ಬಗ್ಗೆ ವಿಚಾರ ಅನ್ನೋದಾದರೆ ತಮಗೆಲ್ಲ ಗೊತ್ತಿರ್ಬೋದು, ಒಂದು ದೇವಸ್ಥಾನ ಅಂದರೆ ಒಂದು ನಿಮ್ಮ ಮನೆ ಹತ್ತಿರದಲ್ಲಿ ದೇವಸ್ಥಾನ ಇದೆ, ಅದರ ಅಕ್ಕಪಕ್ಕದಲ್ಲಿ ನಾವೇನಾದ್ರು ಜಾಗವನ್ನು ಕೊಂಡುಕೊಳ್ಳಬಹುದಾ ಅಥವಾ ಬೇಡವಾ ಅನ್ನತಕ್ಕಂಥ ಮಾಹಿತಿ. ತಮಗೆ ಈ ವಿಚಾರ ಯಾಕೆ ಒಂದು ಬೇಕಾಗತ್ತೆ ಅಂದರೆ ಜಾಗವನ್ನು ಏನೋ ಇದೆ, ಒಂದು ಜಾಗವನ್ನು ತಗೊಂಡು ನಾವು ಮನೆಯನ್ನು ಕಟ್ಟಬೇಕು, ಆದರೆ ಮನೆ ಅಕ್ಕಪಕ್ಕದಲ್ಲೂ ಮನೆ ಕೆಲವೊಂದು ಜಾಗದಲ್ಲಿ ಇರಲ್ಲ, ಆದರೆ ಕೆಲವೊಂದು ಸ್ಕೂಲ್ ಇರುತ್ತೆ. ಈ ರೀತಿಯಲ್ಲಿ ಅಂದರೆ ಯಾವ ಜಾಗ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋలో ಹೇಳ್ತೀನಿ ನೋಡಿ. ಇವಾಗ ಒಂದು ಜಾಗ ಇದೆಯಪ್ಪ, ಅದು ಆ ಜಾಗದ ಒಂದು ತಮಗೆಲ್ಲ ಗೊತ್ತಿರ್ಬೋದು ಗೋಪುರ ಅನ್ನೋದು ಬರುತ್ತೆ. ಆ ಗೋಪುರದ ನೆರಳು ಅಥವಾ ಗಿಡದ ನೆರಳು ನಮ್ಮ ಮನೆ ಮೇಲೆ ಏನಾದ್ರು ಬಿದ್ದಿದ ಪಕ್ಷದಲ್ಲಿ ಅದು ಅಶುಭ ಅಂತ ಸಾಕಷ್ಟು ಜನ ತಿಳಿಸ್ತಾ ಇದ್ದಾರೆ. ಆದ್ರೆ ಯಾವ ದೇವಸ್ಥಾನ ಅನ್ನತಕ್ಕಂಥ ಮಾಹಿತಿನ ನಾವು ಮೊದಲು ಪರಿಶೀಲಿಸ್ಬೇಕಾಗುತ್ತೆ. ಯಾಕಂದ್ರೆ ಶುಭದ ಅಥವಾ ಶುಭದ ಅಶುಭ ಅನ್ನೋದಕ್ಕಿಂತ ಮುಂಚಿತವಾಗಿ ತಮಗೆ ಸೌಮ್ಯ ರೂಪನ ಅಥವಾ ರುದ್ರ ರೂಪನ ಅನ್ನೋದು ನಮ್ಗೆ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಈ ಶುಭ ಅಶುಭ ಅನ್ನೋದು ಬರಲ್ಲ, ಅಂದ್ರೆ ಆ ದೇವರಿನ ವಿಗ್ರಹ ಒಂದು ಸೌಮ್ಯ ರೂಪನ ಅಥವಾ ಉಗ್ರ ರೂಪನ ಅನ್ನತಕ್ಕಂಥ ಮಾಹಿತಿ ಮೊದಲು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಒಂದು ಈಶ್ವರನ ದೇವಾಲಯ ಇದೆ, ಆ ಈಶ್ವರನ ದೇವಾಲಯದ ಪಕ್ಕದಲ್ಲೇ ನಾವು ನಮ್ಮ ಆ ಮನೆಯ ಪಕ್ಕದಲ್ಲಿ ಇದ್ದೀವಿ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಯಾಕಂದ್ರೆ ಒಂದು ಈಶ್ವರನು ಒಂದು ಸೌಮ್ಯದ ಸ್ವರೂಪದವನು. ಹಾಗಾಗಿ ಒಂದು ಈಶ್ವರನ ದೇವಾಲಯದ ಅಕ್ಕಪಕ್ಕದಲ್ಲಿ ನಾವು ಏನಾದ್ರೂ ಇದ್ದಿದ್ದ ಪಕ್ಷದಲ್ಲಿ ಯಾವುದೇ ತರದ ತೊಂದರೆ ಇರುವುದಿಲ್ಲ ಅನ್ನತಕ್ಕಂಥ ಮಾಹಿತಿ ಇದೆ. ಆದ್ರೆ ಯಾವ ಒಂದು ಜಾಗದಲ್ಲಿ ಇರಬಾರ್ದು, ಸೌಮ್ಯ ರೂಪ ಇಲ್ಲದೆ, ಅಂದ್ರೆ ತಮ್ಗೆಲ್ಲ ತಿಳಿದಿಲ್ಲಿ ಒಂದು ಕಾಳಿಕಾದೇವಿ ದೇವಸ್ಥಾನ ಆಗಿರ್ಬೋದು, ಅಥವಾ ಚೌಡೇಶ್ವರಿ ಆಗಿರ್ಬೋದು, ಚಾಮುಂಡೇಶ್ವರಿ ಆಗಿರ್ಬೋದು, ದುರ್ಗಾದೇವಿ ಆಗಿರ್ಬೋದು, ಅಂದ್ರೆ ಎಲ್ಲಿ ಒಂದು ಬಲಿಯನ್ನು ಕೊಡ್ತಾರೋ ಆ ದೇವಸ್ಥಾನಗಳ ಹಿಂದೆ ಮುಂದೆ ಅಕ್ಕಪಕ್ಕ, ಅಂದ್ರೆ ಆ ದೇವಸ್ಥಾನ ಅಕ್ಕಪಕ್ಕದ ನೆರಳು ಕೂಡ ನಮ್ಮ ಮನೆಯ ಒಂದು ಭಾಗಕ್ಕೆ ಬೀಳಬಾರ್ದು. ಯಾಕಂದ್ರೆ ಆ ಒಂದು ಏನಾದ್ರು ಆ ಒಂದು ಮನೆ ಇದ್ದಿದೆ ಆದ್ರೆ ಆ ವಿಗ್ರಹಕ್ಕೆ ಸಾಕಷ್ಟು ಬಲ ಇದ್ದಿರುತ್ತೆ, ಅಂದ್ರೆ ಅದಕ್ಕೆ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಯ ನೆರಳು ಒಂದು ಮುಂದಿನ ಜಾಗಕ್ಕೆ ಹೋಗಿ ಒಡೆದು ಆ ನಮ್ಮ ಮನೆಯ ಒಂದು ಕಷ್ಟಾನುಸಾರ, ಅಂದ್ರೆ ಗಂಡ ಹೆಂಡತಿಯಲ್ಲಿ ಜಗಳ ಆಗಿರ್ಬೋದು, ಈ ರೀತಿಯಲ್ಲಿ ಸಾಕಷ್ಟು ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾಗತ್ತೆ. ಹಾಗೂ ಆ ಗರಡು ಗಂಬದಕ್ಕೂ ಕೂಡ ಆ ನೆರಳು ಬೀಳಬಾರ್ದು ನಮ್ಮ ಮನೆಯ ಎದುರುಗಡೆ. ಆಯ್ತು, ಸಪೋಸ್ ಈಶ್ವರನ ದೇವಸ್ಥಾನದಲ್ಲಿ ಹಾಗೂ ತಮ್ಗೆಲ್ಲ ಗೊತ್ತಿರ್ಬೋದು, ಆಂಜನೇಯನ ಯಾರು ಎಲ್ಲೆಲ್ಲಿ ಸೌಮ್ಯ ರೂಪ ಇರುತ್ತೋ ಅದನ್ನ ಮಾತ್ರನೇ ತಗೋಬೇಕು ಹೊರತು, ಹಾಗೂ ಮನೆ ಕಟ್ಟಿ ನಾವು ಇರ್ಲೂಬಹುದು. ಆದ್ರೆ ಕೆಲವೊಂದು ಕಾಲದಲ್ಲಿ ಹಳ್ಳಿ ಮರ ಅನ್ನೋದು ಇರುತ್ತೆ, ಆ ಹಳ್ಳಿ ಮರದ ನೆರಳು ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ, ಯಾಕಂದ್ರೆ ಒಂದು ಹಳ್ಳಿಯಲ್ಲಿ ಅಂದ್ರೆ ನಮ್ಮ ಹಳ್ಳಿಗಳ ಕಾಲದಲ್ಲಾದ್ರೆ ಆ ಒಂದು ಜಾಗ ಅನ್ನೋದಾದ್ರೆ ಪೂರ್ತಿಯಾಗಿ ದೇವಾಲಯ ಇದೆಯಪ್ಪ ಅಂದಾದ್ರೆ ಒಂದು ಜಾಗ ಅನ್ನೋದು ಬರ್ತಾ ಇರ್ಲಿಲ್ಲ, ಹಾಗಾಗಿ ದೊಡ್ಡದಾಗಿ ಬಿಡ್ತಾ ಇದ್ರು. ಆದ್ರೆ ಇಂದಿನ ಕಾಲದಲ್ಲಿ ಅಂದ್ರೆ ಬೆಂಗಳೂರು ನಗರ ಈ ರೀತಿಯಲ್ಲಿ ನಗರ ಕಾಲಗಳಲ್ಲಿ ಬಂದಾಗ, ಯಾಕಂದ್ರೆ ನಾವು ಏನೋ ಒಂದು ಜಾಗ ಅಂತ ಕೊಂಡ್ಕೊಳಕ್ರೆ ಅದೇ ಆದ ಬೆಲೆ ಅನ್ನೋದಿದೆ. ಹಾಗಾಗಿ ನಾವ್ ಏನ್ ಮಾಡ್ಬೋದಪ್ಪ ಅನ್ನೋದಾದ್ರೆ, ಒಂದು ಜಾಗದ ಹಿಂಭಾಗದಲ್ಲಿ ಒಂದು ಮನೆಯನ್ನು ಕಟ್ಕೊಂಡಿದೀವಿ, ಆದ್ರೆ ಆ ಒಂದು ಮರದ ತುಂಡಾದವರು ಏನಾದ್ರು ನಮ್ಮ ಮನೆಯ ಹತ್ತಿರಕ್ಕೆ ಬಂದಿದೆ ಅಂದ್ರೆ ಆದ್ರೆ ಆ ಒಂದು ಜಾಗನ ಒಡೆಯನಿಗೆ ನಾವು ಹೇಳಿ ಅದನ್ನ ಒಂದು ತೆಗೆದು ನಾವು ಆ ಮನೆಗೆ ವಾಸವಾಗ್ಬೋದು. ಅಂದ್ರೆ ಆ ಒಂದು ಗಿಡ ಏನಾದ್ರು ನಮ್ಮ ಮನೆಗೆ ಬರ್ತಾ ಇದೆ ಅನ್ನತಕ್ಕಂಥ ವಿಚಾರ ಇದ್ದಾಗ ತೆಗೆದು ನಾವು ಆ ಮನೆಯಲ್ಲಿ ವಾಸವ ಇರ್ಬೋದು. ಆದ್ರೆ ಹಾಗೂ ನಾವೇನೋ ಆ ಮನೆಯ ಅಕ್ಕಪಕ್ಕದಲ್ಲೇನೋ ಇದೀವಿ, ಆದ್ರೆ ಆ ಜಾಗಕ್ಕೆ ಹೋಗಿ ನಾವು ಬರ್ಲೇಬೇಕಾ ಅನ್ನತಕ್ಕಂಥ ಮಾಹಿತಿನೂ ನೋಡಿ. ಏನಾದರೂ ಅಂದ್ರೆ ಆ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಏನಾದ್ರು ನಾವ್ ಇದೀವಿ,
ಆದ್ರೆ ನಮ್ಮ ಮನೆಯಲ್ಲಿ ಈ ಪ್ರತಿ ದಿನಗಳ ಕಾಲನು ಒಂದು ನಾನ್ ವೆಜ್ ಆಗಿರ್ಬೋದು ಅಥವಾ ಏನೇ ಒಂದು ವಿಚಾರ ಆದ್ರೆ ಸೌಮ್ಯ ರೂಪನೋ ಉಗ್ರ ರೂಪನೋ ಇದೆ. ಆದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಒಂದು ನಾನ್ ವೆಜ್ ಅನ್ನೋದು ನಾವು ಮಾಡ್ತಾ ಇದೀವಿ, ಆದ್ರೆ ನಮ್ಮ ಮನೇಲಿ ಜಗಳ ಅನ್ನೋದು ನಡೀತಾ ಇದೆ ಅಂದಾಗ ಅದಾದ್ರೆ ಅಂದ್ರೆ ನೀವೇನೋ ನಾನ್ ವೆಜ್ ಮಾಡ್ಕೊಂತಿತ್ತೆ ಅದು ನಿಮ್ಮ ಮನೆ ಇಚ್ಛಾನುಸಾರ ಬರುತ್ತೆ. ಆದ್ರೆ ಒಂದು ದೇವಾಲಯ ಅಂತ ಅಂದಿದ ತಕ್ಷಣ ಆ ಅಕ್ಕಪಕ್ಕದಲ್ಲೂ ಕೂಡ ಹೋಗ್ಲೇಬೇಕು ಅನ್ನತಕ್ಕಂಥ ಮಾಹಿತಿ ಇದ್ದೇ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಂದ್ರೆ ಯಾವುದೇ ಸಮಯದಲ್ಲಾದರೂ ಒಂದು ಧನುರ್ಮಾಸ ಆಗಿರ್ಬೋದು, ಒಂದು ಆ ಮನೆಯ ಒಂದು ಆ ದೇವಾಲಯದ ಒಂದು ವರ್ಷದ ಫಲಾನುಸಾರ ಆಗಿರ್ಬೋದು, ಆ ಸಮಯದಲ್ಲಾದರೂ ನಾವು ಆ ಒಂದು ದೇವಾಲಯಕ್ಕೆ ಹೋಗಿ ಆ ಪಾಲ್ಗೊಳ್ಳಲೇಬೇಕಾಗತ್ತೆ. ಹಾಗಾಗಿ ಯಾವುದೇ ಒಂದು ದೇವಸ್ಥಾನಗಳು ಒಂದು ವಿಚಾರ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಒಂದು ವರ್ಷದಂತೆ ನಾವು ಆದ್ರೂ ನಾವು ಆ ಒಂದು ದೇವಾಲಯಕ್ಕೆ ಹೋಗಿ ಆ ಫಲವನ್ನು ನಾವೊಂದು ತಗೊಳ್ಳೇಬೇಕಾಗತ್ತೆ. ನಾವು ಪ್ರತಿ ವಾರ ಹೋಗಕ್ಕಾಗಲ್ಲ ಅಂದ್ರೂ ಈ ರೀತಿಯಲ್ಲಿ ನಾವು ಏನಾದ್ರು ಪ್ರತಿನಿಂದಲೇ ವಿಚಾರ ಒಂದು ಮಾಡ್ಕೊಂಡು ಬಂದಿದೆ ಆದರೆ ನಾವು ಅಕ್ಕಪಕ್ಕದಲ್ಲಿ ಅಂದ್ರೆ ದೇವಸ್ಥಾನ ಇದೆಯಪ್ಪ ಹಿಂದೆ ಮುಂದೆ ಪಕ್ಕದಲ್ಲಾದ್ರೂ ಕೂಡ ಮನೆ ತಗೋಬಹುದು. ಆದ್ರೆ ದೇವಾಲಯದ ಮುಂದೆ ಮಾತ್ರ ಯಾವುದೇ ಕಾರಣಕ್ಕೂ ಇರಕ್ಕಾಗಲ್ಲ. ಯಾಕಂದ್ರೆ ದೇವಾಲಯದ ಮುಂದೆ ಯಾಕೆ ಇರಕ್ಕಾಗಲ್ಲ ಅಂದ್ರೆ ಒಂದು ಕಣ್ಣಿನ ದೃಷ್ಟಿ ಅಂದ್ರೆ ದೇವರಿನ ಕಣ್ಣಿನ ದೃಷ್ಟಿ ಎಲ್ಲಿ ಹೊಡೆಯುತ್ತಪ್ಪ ಅಂದ್ರೆ ಮೊದಲನೆಯದಾಗಿ ಒಂದು ಮುಂದೆ ಇರತಕ್ಕಂತ ಆ ಪ್ರಾಣಿಗಿರತ್ತೆ, ಅಂದ್ರೆ ಆ ಒಂದು ವಾಹನಕ್ಕಿರತ್ತೆ. ತದನಂತರ ಗರುಡಗಂಬಕ್ಕಿರತ್ತೆ. ಆ ಗರುಡಗಂಬದ ನೆರಳು ಎಷ್ಟು ಬಾರಿ ಇರುತ್ತೋ ಅದರಷ್ಟೇ ಒಂದು ನೆರಳು ಮುಂದೆ ಹೊಡಿತಾ ಇರುತ್ತೆ. ಹಾಗೂ ಸಂಚಾರ ಅಂತ ಅಂದಾಗ ಆ ಒಂದು ದೇವಾಲಯದ ಒಂದು ಯಾವ ಒಂದು ದೃಷ್ಟಿ ಇದೆಯೋ ಅಷ್ಟು ಕೂಡ ಅವರು ಸಂಚಾರ ಇರ್ತಾರೆ. ಹಾಗಾಗಿ ಅದರದ ಫಲ ಅವ್ರಿಗೆ ಇದ್ದೇ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಮನೆಯ ವಿಚಾರ ಬಂದಾಗ ನಾವು ನೋಡಿ ಕೊಂಡ್ಕೋಬಹುದು. ಆದ್ರೆ ಇರ್ಲೇಬೇಕಾ ಅನ್ನತಕ್ಕಂಥ ಮಾಹಿತಿ ಈ ಬೆಂಗಳೂರು ನಗರದಲ್ಲಿ ಯಾವುದೇ ತರದ ತೊಂದರೆ ಇಲ್ಲ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ನೀವೇನಾದ್ರೂ ಒಂದು ಅಕ್ಕಪಕ್ಕದಲ್ಲಿ ಸೌಮ್ಯ ರೂಪದ ಒಂದು ವಿಗ್ರಹ ಇದೆ, ಹಾಗಾಗಿ ಆ ಒಂದು ಅಕ್ಕಪಕ್ಕದಲ್ಲಿ ಇದ್ದೀರಾ ಅನ್ನೋದಾದ್ರೆ ಒಂದು ತಗೊಳ್ಳಿ. ಆದ್ರೆ ಯಾವುದೇ ಕಾರಣಕ್ಕೂ ಆ ಒಂದು ದೇವಾಲಯದಲ್ಲಿ ಒಂದು ಪೂಜೆ ಪುನಸ್ಕಾರಗಳು ನಡೀತಿದೆ ಅಂದಾಗ ಆ ಹೋಗೋದನ್ನ ಬಿಡಬೇಡಿ. ಹಾಗೂ ಒಂದು ಏನೇ ಒಂದು ಮಾಸಗಳ ಪೂಜೆ ಇದ್ದಾಗ ಕೂಡ ಹೋಗಿ ಬಂದ್ರೆ ಅದರ ಫಲ ತಮಗೆ ದೊರಕುತ್ತೆ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಏನಾದರೂ ಮಾಹಿತಿ ಇದೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ.